Welcome back to my YouTube channel Kamala's All-Rounder Creation. Like, share, comment and subscribe. ಇಲ್ಲಿ ನೋಡ್ರಿ, ನಾನು ಬ್ಲೌಸ್ ಕಟಿಂಗ್ ಮಾಡಿ ಹೆಂಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರ್ತೈತಿ. ಇದು ಬ್ಲೌಸ್ನ ಬ್ಯಾಕ್ 13.5 ಐತಿ. ಇಲ್ಲಿ ನಾನು ಒಂದು ಅರ್ಧ ಇಂಚ್ ಮಾರ್ಕ್ ಇಟ್ಕೊಂಡಿರ್ತೇನೆ, 14 ಇಂಚ್ ಇಟ್ಟಿರ್ತೇನೆ. ಬ್ಲೌಸ್ನ ಸುತ್ತಳತೆ ಬಂದ್ಬಿಟ್ಟು 32 ಐತಿ. 32ರ 4ನೇ ಭಾಗ ಅಂದ್ರೆ 8 ಇಂಚು. 8 ಇಂಚ್ ಬರ್ತೈತೆ ನೋಡ್ರಿ. 8 ಇಂಚು ಮತ್ತು 2 ಇಂಚು ಮಾರ್ಕ್ಗಿಂತ ಹಾಕಿ ನೋಡಿ. ಇಲ್ಲಿ ಅರ್ಧ ಇಂಚು ಕೆಳಗಡೆ ಫೋಲ್ಡ್ ಮಾಡೋಕ್ಕಂತ ಬಿಟ್ಟಿದ್ದೀನಿ. ಒಂದು ಲೈನ್ ಹಾಕೊತೀನಿ ನೋಡ್ರಿ. ಇಲ್ಲಿ ಬ್ಲೌಸ್ನ ಲೆಂತು 14, ಇಲ್ಲಿ 8 ಇಂಚು ಮತ್ತು ಮಾರ್ಜಿನ್ ಅಂತ 2 ಇಂಚು 10 ಇಂಚಿಗೆ ಒಂದು ಮಾರ್ಕ್ ಮಾಡಿ ನೋಡ್ರಿ. ಇಲ್ಲಿ ಶೋಲ್ಡರು ಭುಜ ಬಂದ್ಬಿಟ್ಟು 5 ಇಂಚಿಗೆ ಒಂದು ಮಾರ್ಕ್ ಮಾಡೀನಿ. ಇಲ್ಲಿ ನೆಕ್ಕಿಗೆ ಅಂತ 2 ಇಂಚ್ ಮಾರ್ಕ್ ಮಾಡೀನಿ. ಬ್ಲೌಸ್ನ ನೆಕ್ಕು ಬ್ಯಾಕ್ ನೆಕ್ಕು 9.5, ಇಲ್ಲಿ 2.5. ಬ್ಲೌಸ್ ಸ್ವಲ್ಪ ಹಿಂದ್ಗಡೆ ಬ್ಯಾಕು ಬ್ರಾಡ್ ಬೇಕಂದರೆ ಸ್ವಲ್ಪ 3 ಇಂಚ್ ಇಟ್ಕೋಬೋದು. ಇಲ್ಲಿ ಶೋಲ್ಡರು 3 ಇಂಚ್ ಇಟ್ಟಿನಿ ನೋಡ್ರಿ. ಹಾರ್ಮೋಲ್ ಬಂದ್ಬಿಟ್ಟು 5.5. ಇಲ್ಲಿ ನೋಡ್ರಿ, ನಾನು ಹೆಂಗೆ ನೆಕ್ ಅಲ್ಲಿಯೂ 10 ಇಂಚು ಮಾರ್ಕಿಗೆ ಒಂದು ಲೈನ್ ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲೇ ಒಂದು ಲೈನ್ ಹಾಕೊಳ್ತೇನೆ ನೋಡ್ರಿ. ನೀವು ಒಂದು ಲೈನ್ ಹಾಕೊಳ್ರಿ. 10 ಇಂಚಿಗೆ ಏನು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಅದು ಲೈನು. ಇಲ್ಲಿ ಬ್ಯಾಕಲ್ಲಿ 1 ಇಂಚು ಮಾರ್ಜಿನ್ ಹಾಕ್ಕೊಂಡು ಹಿಂಗೆ ಒಂದು ಸುತ್ತ ರೌಂಡ್ ಹಾಕ್ಕೊಂತೀವಿ ನೋಡ್ರಿ. ಇಲ್ಲಿ ರೌಂಡಾಗೆ ಒಂದು ಶೇಪ್ ಕೊಡ್ರಿ. ಇಲ್ಲಿ ಒಂದು ಲೈನ್ ಹಾಕೊಡ್ರಿ. ಇಲ್ಲಿ ರೌಂಡಾಗಿ ಒಂದು ಶೇಪ್ ಕೊಡ್ರಿ. ಅದು ನೆಕ್ಕು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿ. ನಮ್ಮ ಕಸ್ಟಮರು ರೌಂಡಾಗಿ ಇಟ್ಬಿಡಿ ಅಂತ ಹೇಳಿದರು, ಅದಕ್ಕೆ ರೌಂಡಾಗಿ ಇಟ್ಟಿನಿ ನೋಡ್ರಿ. ಈ ಶೋಲ್ಡ್ರ್ ಕಟ್ ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಹಾರ್ಮೋಲ್ ಕಟ್ ಮಾಡ್ಕೋಬೇಕು. ನಾವು ಎಲ್ಲೆಲ್ಲಿ ಯಾವ ಥರ ಮಾರ್ಕ್ ಹಾಕ್ಕೊಂಡಿರ್ತೀವೋ ಅದೇ ಥರನೇ ಮಾರ್ಕ್ ಹಾಕ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಳ್ರಿ. ತಿರ್ಗಾಣ ಇದೇ ಬ್ಯಾಕ್ನ ಅಲ್ಲೇ ಮೇಲ್ಗಡೆ ಹಾಕೊತಾಯಿ ನೋಡ್ರಿ. ಬ್ಯಾಕ್ ಪೀಸ್ ಏನು ಕಟ್ ಮಾಡಿವಲ್ಲ ಅದನ್ನೇ ಹಾಕ್ಕೊಂಡು ಅದು ಯಾವ ಥರ ಇರ್ತೋ ಅದೇ ಶೇಪಲ್ಲಿ ಒಂದು ಮಾರ್ಕ್ ಹಾಕ್ತೀನಿ ನೋಡ್ರಿ. ಅದು ಹೆಂಗೆ ಕಟ್ ಮಾಡಿರ್ತೀವೋ ಅದೇ ಥರನೇ ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಅಂತ ತೆಗೆದ್ಬಿಟ್ಟು ಇದು 15 ಇಂಚು 14 ಇಂಚು ಪ್ಲಸ್ 1 ಇಂಚು ಮೈನಸ್ 15. ಇದು ಫ್ರಂಟು 16 ಇಂಚು. ಇಲ್ಲಿ ಸೈಡ್ಗೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇದು ಫ್ರಂಟ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಕೆಳಗಡೆನೂ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಮುಂದೆ ನೆಕ್ಕು ನಾನು 6.5 ಇಟ್ಟಿದ್ದೀನಿ. ನಿಮ್ಮ ಬ್ಲೌಸ್ ಎಷ್ಟಿರುತ್ತೋ ಅಷ್ಟು ಇಟ್ಕೊಳ್ರಿ. ಇಲ್ಲಿ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಹಾಕಿ ನಾನು ಇಲ್ಲಿ ರೌಂಡ್ ಶೇಪ್ ತೆಗಿತಾ ಇದ್ದೀನಿ ನೋಡಿರಿ. ನೀವು ಫ್ರಂಟಲ್ಲಿ ಬೇಕಾದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ ತೆಗಿಬೋದು. ಇಲ್ಲಿ ಕ್ರಾಸ್ ಪಟ್ಟಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಆ ಕಡೆ 3.5, ಈ ಕಡೆ 2.5. ಹೀಗೆ ಇದೇ ಥರ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ ಕಟ್ ಮಾಡ್ಕೋತಾಯಿಲ್ಲ, ಒಂದು ಅರ್ಧ ಇಂಚ್ ಒಳಗಡೆ ಕಟ್ ಮಾಡ್ಕೋಬೇಕು. ಯಾಕಂದರೆ ಇದು ಫ್ರಂಟು, ಬ್ಯಾಕು ಒಂದು ಅರ್ಧ ಇಂಚು ಹೊರಗಡೆ ಕಟ್ ಮಾಡಿರ್ತೀವಿ. ಇದು ಫ್ರಂಟ್ನ ಅರ್ಧ ಇಂಚು ಒಳಗಡೆ ತಗೋಬೇಕು. ಇನ್ನು ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನೋ ಅದೇ ಥರ ಕಟ್ ಮಾಡಿ ಫ್ರಂಟು ಅಗಲ ಮತ್ತು ಉದ್ದ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ನೋಡಿರಿ, ನಾನು ಈ ಥರ ನೆಕ್ ತೆಗಿತಾ ಇದ್ದೀನಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ತಗೊಳ್ರಿ. ಇದು ಕ್ರಾಸ್ ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇದು ಸ್ಲೀವ್. ಅವ್ರದ್ದು ಸ್ಲೀವ್ ಅಳತೆ 4.5 ಐತಿ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 5.5 ಇಡ್ತಾಯಿದ್ದೀನಿ ನೋಡಿರಿ. ಇದು ಲೈನಿಂಗ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ 2.5 ಇಂಚ್ ಒಂದು ಮಾರ್ಕ್ ಮಾಡತ್ತೀನಿ. ಇದಕ್ಕೆ ಒಂದು ಲೈನ್ ಹಾಕೋಬೇಕು. ಇಲ್ಲಿ 1 ಇಂಚ್ ಮೇಲ್ಗಡೆ, ಆ ಕಡೆ 1 ಇಂಚು, 1 ಇಂಚ್ ಅಂತ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಸ್ಲೀವ್ ಸೇಫ್ ಕೊಡಬೇಕು ನೋಡಿರಿ. ನಾನು ಕೊಡ್ತೀನಿ ನೋಡಿರಿ. ಅದೇ ಥರ ನೀವು ಮಾರ್ಕ್ನ ಹಾಕೋಬೇಕು. ಇದೇ ಥರ ಹಾಕೋಬೇಕು. 2 ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಅರ್ಧ ಇಂಚು ಒಳಗಡೆ, ಅರ್ಧ ಇಂಚು ಹೊರಗಡೆ ಹಾಕೋಬೇಕು. ಲೈನ್ ಏನು ಹಾಕಿರ್ತೀವಲ್ಲ ಅದೇ ಲೈನ್ ಪಕ್ಕನೇ ಕಟ್ ಮಾಡ್ಕೋಬೇಕು. ಅರ್ಧ ಇಂಚ್ ಒಳಗಡೆ, ಅರ್ಧ ಇಂಚು ಹೊರಗಡೆ. ಈಗ ಫ್ರಂಟ್ ಕಟ್ ಮಾಡ್ತಾಯಿದ್ದೀನಿ ನೋಡಿ.
ಈಗ ಫ್ರಂಟ್ ಕಟ್ ಮಾಡಿದ್ದೀನಿ. ಇದಕ್ಕೆ ಒಂದು ನ್ಯಾಚ್ ಹಾಕೋಬೇಕು, ಸೆಂಟ್ರಲ್ಲಿ ಒಂದು ನ್ಯಾಚ್ ಹಾಕೋಬೇಕು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಕರೆಕ್ಟಾಗಿ ನ್ಯಾಚ್ ಹಾಕೀನಿ. ಸ್ಲೀವ್ ಇರೋದು 4.5, 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 5.5. ಇದು ಫ್ರಂಟ್. ಬ್ಯಾಕಲ್ಲಿ ಸ್ವಲ್ಪ ವರ್ಕ್ ಬಂದೈತಿ, ಇವ್ರದ್ದು ಸ್ಟೋನ್ ವರ್ಕ್ ಐತಿ, ಅದರಿಂದ ಇದನ್ನೇ ಕಟ್ ಮಾಡ್ತಾಯಿದ್ದೀನಿ ನಾನು. ಇದು ಹಾರ್ಮೋಲ್ 5.5 ಇಟ್ಟಿನಿ ನೋಡಿರಿ. ಇಲ್ಲಿ ಅವ್ರದ್ದು ಬಂದ್ಬಿಟ್ಟು 8 ಇಂಚು, 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 10 ಇಂಚು. 10 ಇಂಚಿಗೆ ಅದು ಮಾರ್ಕ್ ಮಾಡತ್ತೀನಿ. ಹಿಂಗೊಂದು ಲೈನ್ ಹಾಕೋರಿ. ನಿಮ್ಮ ಲೈನ್ ಹಾಕೋ ಕಷ್ಟ ಆದರೆ ಸ್ಕೇಲ್ ಯೂಸ್ ಮಾಡ್ಕೊಳ್ರಿ. ಉದ್ದ ಬಂದ್ಬಿಟ್ಟು 14 ಇಂಚು. ಇಲ್ಲಿ ನಾನು ಹೆಂಗೆ ಕಟ್ ಮಾಡ್ತಾಯಿದ್ದೆ, ಎಲ್ಲಿ ಮಾರ್ಕ್ ಹಾಕಿರ್ತೀವಿ ಅಲ್ಲಿ ಅದೇ ಥರನೇ ಕಟ್ ಮಾಡ್ಕೋಬೇಕು. ಅಲ್ಲಿ 1 ಇಂಚ್ ಮಾರ್ಕ್ ಮಾಡಿಕೊಂಡು ಹಿಂಗೆ ರೌಂಡಾಗಿ ಶೇಪ್ ತೆಗಿಬೇಕು. ನೀಟಾಗಿ ಕಟ್ ಮಾಡಿಕೊಡ್ರಿ. ಎಲ್ಲಿ ಮಾರ್ಕ್ ಹಾಕಿರ್ತೀವೋ ಅದೇ ಮಾರ್ಕಿಗೆ ಕಟ್ ಮಾಡಿರಿ. ಆ ಕಡೆ ಈ ಕಡೆ ಮಾಡಬೇಡ್ರಿ. ಇಲ್ಲಿ ನೋಡಿರಿ, ನೆಕ್ ತೆಗಿತಾ ಇದ್ದೀನಿ. ಇದು ಫ್ರಂಟ್ ಲೈನಿಂಗ್ ಕಟ್ ಮಾಡಿದ್ನೆಲ್ಲ ಆವಾಗಲೇ ಅದನ್ನ ಇಟ್ಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡ್ಬಿಟ್ಕೊಂಡು ಕಟ್ ಮಾಡ್ಕೊಡ್ರಿ. ಆಮೇಲೆ ಸ್ಟಿಚ್ ಹಾಕಿದ ಮೇಲೆ ಎಕ್ಸ್ಟ್ರಾ ಬಂದಿರೋದೆಲ್ಲ ಕಟ್ ಮಾಡ್ಕೊಕ್ ಬರ್ತೈತಿ. ಹೆಜ್ಜೆಗೆ ಕಟ್ ಮಾಡ್ಕೋಬೇಡ್ರಿ. ಒಂದು ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡ್ಕೊರಿ. ಫ್ರಂಟ್ ಇವಾಗ ರೆಡಿ ಆಯ್ತು ನೋಡಿರಿ. ಅದು ಬ್ಯಾಕು, ಇದು ಫ್ರಂಟು, ಇದು ಕ್ರಾಸ್ ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಊಟದ ಬಟ್ಟೆಯಲ್ಲಿ ಸ್ಲೀವ್ ತೆಗಿತೀನಿ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೊಡ್ರಿ. ಇಲ್ಲಿ ನೆಕ್ಕಿಗೂ ಒಂದು ಸ್ಟಿಚ್ ಹಾಕೋರಿ. ನಾನು ಆವಾಗಲೇ ತೋರಿಸಿದ್ನಲ್ಲ ಹಂಗೆ ಒಂದೊಂದು ಇಟ್ಟಿದ್ದೆ ನ್ಯಾಚ್ ಹಾಕ್ಕೊಡ್ರಿ. ಒಂದು ಕಾಲು ಇಂಚಿಗೆ ನ್ಯಾಚ್ ಹಾಕ್ಕೊಡ್ರಿ. ಇವಾಗ ನೋಡಿರಿ ಹೊಳಸಿ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಹೊಳಸಿ ಹಾಕ್ರಿ. ನೆಕ್ ಕರೆಕ್ಟಾಗಿ ಬರ್ತೈತಿ. ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನೋಡಿ, ನಂದು ಈ ಥರ ಬಂತದ್ದು ವರ್ಕ್ ಐತಿ ನೋಡಿ. ಈ ಥರ ಬಂದೈತಿ ನೋಡಿ ನಂದು ಬ್ಯಾಕ್ ನೆಕ್. ಇದು ಬ್ಯಾಕ್ ನೆಕ್ಕಿಗೆ ವರ್ಕ್ ಇರೋದ್ರೆ ನಾ ಬ್ಯಾಕ್ ನೆಕ್ ಅವ್ರದ್ದು ಜಾಸ್ತಿ ಐತಿ. ನಾ ಏನು ಜಾಸ್ತಿ ತೆಗಿಯೋಕೆ ಹೋಗಿಲ್ಲ. ಜಾಸ್ತಿ ತೆಗೆದ್ರೆ ವರ್ಕ್ ಹೋಗ್ತೈತೆ ಅಂತ ನಾ ಏನೂ ತೆಗೆದಿಲ್ಲ. ಅದೆಷ್ಟಿತ್ತು ಅಷ್ಟೇ ಕಟ್ ಮಾಡಿ ರೆಡಿ ಮಾಡಿ ನೋಡಿ. ಇನ್ನು ನೋಡಿ ತೋರ್ಸಾತೀನಲ್ಲ ಅದೇ ಥರ ಫುಲ್ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡ್ರಿ. ಶೋಲ್ಡ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಶೋಲ್ಡ್ರ್ ಮೇಲೆ ಸ್ಟಿಚ್ ಹಾಕಿದ್ದೀನಿ. ಈಗ ಹಾರ್ಮೋಲ್ ರೌಂಡ ಸ್ಟಿಚ್ ಹಾಕ್ತೀನಿ ನೋಡಿರಿ. ನಿಧಾನಕ್ಕೆ ಹಾಕ್ರಿ, ಯಾಕಂದರೆ ಇದು ಲೈನಿಂಗ್ ಬಟ್ಟೆ ಸ್ಮೂತ್ ಇದ್ದರೆ ತುಂಬ ಜರಿಯುತ್ತೆ. ನೋಡ್ಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕ್ರಿ. ನೋಡಿ ನಾನು ಹಾಕ್ತಾಯಿದ್ದೀನಿ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನೋಡಾತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿರಿ ನಾನು ಹಾಕತ್ತೀನಿಲ್ಲ ಹಂಗೆ ನಿಧಾನಕ್ಕೆ ನೀವು ಒಂದು ಸ್ಟಿಚ್ ಹಾಕೋರಿ. ಇದು ಬ್ಯಾಕ್ ಪಾರ್ಟ್ಸ್ ನಾನು ಮಾಡ್ತಿರೋದು. ನಾನು ಹಾಕ್ತಾಯಿದ್ದೀನಿ ನೋಡ್ರಿ. ಹಿಂಗೆ ನಿಧಾನಕ್ಕೆ ಹಾಕಿ, ಯಾಕಂದ್ರೆ ನನ್ನ ಬಟ್ಟೆ ಭಾಳ ಸ್ಮೂತ್ ಐತೆ. ಅದು ಹಿಂಗೆ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಬಟ್ಟೆ ಭಾಳ ಜರ್ಕೊಂಡು ಹೋಗ್ತೈತೆ. ನಿಧಾನಕ್ಕೆ ಹಾಕಿರಿ. ಯಾಕಂದ್ರೆ ಬಟ್ಟೆಯಲ್ಲೂ ಸ್ಟೋನ್ ವರ್ಕ್ ಇರೋದ್ರಿಂದ ಸೂಜಿಗೆ ಟಚ್ ಆದ್ರೆ ಮುರಿದೈತೆ ಅನ್ನೋ ಭಯ ಬೇರೆ ನನಗೆ. ನಿಧಾನಕ್ಕೆ ಹಾಕಿರಿ. ಇವಾಗ ಮುಗೀತು ನೋಡಿ. ಫುಲ್ ಸುತ್ತ ಸ್ಟಿಚ್ ಹಾಕಿದ್ದೀನಿ. ಸುತ್ತ ಒಂದು ಸ್ಟಿಚ್ ಹಾಕೋಬೇಕು ನೋಡಿ. ಇವಾಗ ಬ್ಯಾಕ್ ರೆಡಿ ಆಯ್ತು ನೋಡಿರಿ. ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿರಿ. 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಕಡೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಇದಕ್ಕೆ ಡಾಚ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ ರಫ್ ಹೊಡೀರಿ, ಎಂಡಿಗೂ ಒಂದು ರಫ್ ಹೊಡೀರಿ. ನಾನು ಹಾಕಿದ್ದು ನೋಡಿ, ಒಂದು ಹಾಕಿದ್ದೆ. ಈಗ ಇನ್ನೊಂದು ಹಾಕ್ತಾಯಿದ್ದೀನಿ. ಭುಜಕ್ಕೆ ಸೆಂಟ್ರ್ ಬರೋ ಥರನೇ ನ್ಯಾಚ್ ಹಾಕ್ರಿ. ಅರ್ಧ ಇಂಚ್ ಹಾಕೊಡ್ರಿ ಸಾಕು.
ಬ್ಯಾಕ್ ರೆಡಿ ಆಯ್ತು. ಇವಾಗ ಫ್ರಂಟು ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಸ್ಟಿಚ್ ಹಾಕ್ಕೊಂಬರ್ರಿ. ಇದು ಫ್ರಂಟು ನಾನು ಸ್ಟಿಚ್ ಹಾಕ್ತಾಯಿದ್ದು ನೋಡಿ, ಅದೇ ಥರ ಸ್ಟಿಚ್ ಹಾಕ್ರಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಬಟ್ಟೆ ಹಾಕಬೇಕು ನೋಡಿರಿ. ಇವಾಗ ಹೊಲಿಸ್ತಾ ಇದ್ದೀನಿ ನೋಡಿರಿ. ಎರಡು ಪೀಸ್ ಐತೆ. ಒಂದು ಪೀಸ್ ಲೈನಿಂಗ್ ಪೀಸ್ ಏನಿರ್ತಲ್ಲ ಅದ್ರ ಮೇಲೆ ಒಂದು ಹೊಲಿಗೆ ಹಾಕೋಬೇಕು, ಅಂದರೆ ನೆಕ್ಕು ನೀಟಾಗಿ ಬರ್ತೈತಿ ನೋಡಿ. ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ, ಅದೇ ಥರ ಹಾಕ್ಕೊಡ್ರಿ. ಮತ್ತು ಅದೇ ಬಟ್ಟೆನ ಈಗ ತಿರ್ಗಾ ಮಾಡಿಸ್ಕೊಂಡು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದ್ರ ಮೇಲೂ ಒಂದು ಸ್ಟಿಚ್ ಹಾಕೋಬೇಕು, ಎಜ್ಜಿಗೆ ಹಾಕೋರಿ. ಇಲ್ಲಾಂದರೆ ಒಬ್ಬೊಬ್ಬರು ಪೈಪಿಂಗ್ ಮಾಡಂತಾರೆ. ಪೈಪಿಂಗ್ ಮಾಡಂದವ್ರಿಗೆ ಪೈಪಿಂಗ್ ಮಾಡಿ ನಿಮ್ಮ ಕಸ್ಟಮರ್ ಹೆಂಗೆ ಕೇಳ್ತಾರೋ ಹಂಗೆ ಪೈಪಿಂಗ್ ಮಾಡಿರಿ. ಇವರು ಪೈಪಿಂಗ್ ಬೇಡ ಅಂದ್ರೆ ನಾನು ಅದಕ್ಕೆ ಹಿಂಗೆ ಸ್ಟಿಚ್ ಹಾಕ್ತಾಯಿದ್ದೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಒಂದು ಸುತ್ತ ಹೊಲಿಗೆ ಹಾಕೋಪಾರಿ. ಲೈನಿಂಗ್ ಬಟ್ಟೆ ಅಲ್ಲ ಇದು, ಲೈನಿಂಗ್ ಹಾಕಿರೋ ಬ್ಲೌಸು. ಸುತ್ತ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ನಮ್ಮ ಹೊಲಿಯೋಕೆ ಈಜಿ ಆಗುತ್ತೆ ನೋಡಿ. ನಾನು ಹಾಕ್ತಾಯಿದ್ದೀನಿ. ಬಟ್ಟೆನ ನೀಟಾಗಿ ಮಾಡ್ಕೊಂಡು ಸ್ಟಿಚ್ ಹಾಕ್ರಿ. ಇದು ಲೈನಿಂಗ್ ಬಟ್ಟೆಗಳಿಂದ ಒಂದು ಬಟ್ಟೆ ಆ ಕಡೆ ಆಗ್ತಾ ಇರ್ತದೆ, ನೋಡ್ಕೊಂಡು ಸ್ಟಿಚ್ ಹಾಕ್ರಿ. ನೀಟಾಗಿ ಮಾಡ್ಕೊಂಡು ಸ್ಟಿಚ್ ಹಾಕ್ರಿ ನೋಡಿ. ನೋಡಿರಿ ಇವಾಗ ಡಾಚಡಿನೂ ಇಲ್ಲಿ ಅಲ್ಲಿಂದ 2.5 ಇಂಚು, ಆ ಕಡೆ ಈ ಕಡೆ 1 ಇಂಚು ಇಲ್ಲೊಂದೇನೋ ಲೈನ್ ಆಗ್ತದೆ ನೋಡಿರಿ. ಅದೇ ಥರ ಡಾಚ್ ಹಿಡಿಬೇಕು. ಈಗ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಈ ಥರ ತಟ್ರಿ, ಅದು ಕೆಳಗಡೆ ಮೂಡುತ್ತದೆ. ಇವಾಗ ತೋರಿಸ್ತೀನಿ ನೋಡಿರಿ ಹೆಂಗೆ ಮೂಡಿರ್ತೈತೆ ಅಂತ. ಇವಾಗ ನಾನು ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲೇ ಸ್ಟಿಚ್ ಹಾಕ್ರಿ. ಇದಕ್ಕೆ ಡಾಚ್ ಅಂತೈತೆ, 1 ಇಂಚಿಗೆ ಡಾಚ್ ಹಾಕ್ರಿ. ಫಸ್ಟ್ ಸ್ಟಾರ್ಟಿಂಗು ರಫ್ ಹೊಡೀರಿ, ಎಂಡಿಗೂ ರಫ್ ಹೊಡೀರಿ. ನಾನು ಹಾಕ್ತಾಯಿದ್ದೀನಲ್ಲ ಅದೇ ಥರ ಹಾಕ್ರಿ. ಹುಕ್ಕಿನ ಪಟ್ಟಿ ಹತ್ರ ಒಂದು ಬರುತ್ತೆ, ಹಾರ್ಮೋಲ್ ಹತ್ರ ಒಂದು ಬರುತ್ತೆ, ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ಲ ಅಲ್ಲೊಂದು ಬರುತ್ತೆ, ಕೆಳಗಡೆ ಒಂದು 4 ಡಾಚ್ ಬರ್ತೈತೆ. ಯಾಕಂದರೆ 4 ಡಾಚಿನ ಬ್ಲೌಸ್ ಇದು. ನಾನು ಹಾಕ್ತಾಯಿದ್ದೀನಿ ನೋಡಿರಿ, ಅದೇ ಥರ ನೋಡ್ಕೊಂಡು ಒಂದು 1/4 ಇಂಚ್ ಬಟ್ಟೆ ಹಿಡಿದ್ರೆ ಸಾಕು. ಒಂದು 1/4 ಇಂಚ್ ಬಟ್ಟೆ ಹಿಡಿದು ಹಾಕ್ರಿ. ಫಸ್ಟ್ ರಫ್ ಹೊಡೀರಿ, ಎಂಡಿಗೂ ರಫ್ ಹಾಕ್ರಿ, ಇಲ್ಲಾಂದ್ರೆ ಸ್ಟಿಚ್ ಬಿಚ್ಕೊತ ಇರ್ತೈತೆ. ಇಲ್ಲಿ ನೋಡಿ ಇದೇ ಥರ ಈಗ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿರಿ. ಅದು ಕ್ರಾಸ್ ಪಟ್ಟಿ, ಕೆಳಗಡೆ ಒಂದು ಮೇಲ್ಗಡೆ ಇಟ್ಕೋಬೇಕು. ಇಲ್ಲಿ 3 ಪೀಸ್ ಬರುತ್ತೆ, ನೋಡ್ಕೊಂಡು 3 ನೀಟಾಗಿ ಜೋಡಿಸ್ಕೊಂಡು ಹೊಲಿಗೆ ಹಾಕ್ರಿ. ನೀಟಾಗಿ ಜೋಡಿಸ್ಕೊರಿ ನೋಡಿರಿ. ನಾನು ಈಗ ಜೋಡಿಸ್ತಾ ಇದ್ದೀನಿ ನೋಡಿರಿ, ಅದೇ ಥರ ಜೋಡಿಸ್ಕೊರಿ. ಮತ್ತು ಇದನ್ನ ಬ್ಲೌಸ್ನೆಲ್ಲ ಒಳಗಡೆ ಹಾಕಿ ಕ್ರಾಸ್ ಪಟ್ಟಿ ಮಾತ್ರ ಹೊರಗಡೆ ಹಾಕ್ರಿ. ಇರೋದನ್ನೆಲ್ಲ ಒಳಗಡೆ ಹಾಕಿ ಒಂದು ಸ್ಟಿಚ್ ಹಾಕ್ರಿ. ನಾನು ಸೇರಿಸ್ತಾ ಇದ್ದೀನಿ ನೋಡಿರಿ, ಆ ಥರ ಎಲ್ಲ ಒಳಗಡೆ ಹಾಕ್ರಿ. ಒಳಗಡೆ ಹಾಕಿ 2 ಪೀಸಿಗೆ ಸ್ಟಿಚ್ ಹಾಕ್ರಿ. ನಿಧಾನಕ್ಕೆ ಸ್ಟಿಚ್ ಹಾಕೊತ ಬರ್ರಿ. ಅದು ಒಳಗಡೆ ಸೇರಿಸಿ ಸ್ಟಿಚ್ ಹಾಕ್ರಿ. ಸ್ಟಿಚ್ ಹಾಕ್ತಾರೆ ನೋಡ್ಕೊಂಡು ಸ್ಟಿಚ್ ಹಾಕ್ರಿ. ಒಳಗಡೆ ಇರೋ ಪೀಸು ಸ್ಟಿಚ್ಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತೈತಿ. ಈಗ ನೋಡಿ ನಾನು ಹೊರಗಡೆ ತೆಗಿತಾ ಇದ್ದೀನಿ ನೋಡಿ. ಈಗ ಎಕ್ಸ್ಟ್ರಾ ಅದನ್ನ ಕಟ್ ಮಾಡ್ಕೊಂಡು ನೋಡಿರಿ, ಇದೇ ಥರ ಮತ್ತು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದೆ ನೋಡಿರಿ. ಈಗ ಇದನ್ನ ಎದಕ್ಕೆ ಕಟ್ ಮಾಡತ್ತೀನಿ ಅಂದ್ರೆ ಹುಕ್ಕಿನ ಪಟ್ಟಿ ನೋಡಿರಿ, 2 ಇಂಚ್ ಕಟ್ ಮಾಡ್ಕೊಂಡೀನಿ ಹುಕ್ಕಿನ ಪಟ್ಟಿ. ಈಗ ಇದಕ್ಕೆ ಅಟ್ಯಾಚ್ ಮಾಡಿ ನಾನು ತೋರಿಸಿ ನೋಡಿರಿ, ಅದೇ ಥರ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿರಿ, ಸ್ಟಾರ್ಟಿಂಗು ಸ್ವಲ್ಪ ಬಟ್ಟೆನ ಫೋಲ್ಡ್ ಮಾಡ್ಕೊರಿ, ಎಂಡಿಂಗು ಬಟ್ಟೆನ ಒಂದು 1/2 ಇಂಚು ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡ್ಕೊಂಡು ಈಗ ಕಟ್ ಮಾಡ್ಕೊತಾರಣ್ಣ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, 2 ಇಂಚ್ ತೊಗೊಂಡಿದ್ನಲ್ಲ ಅದ್ರ 1 ಇಂಚ್ ಒಳಗಡೆ ಹಾಕಬೇಕು. ಮಿಕ್ಸ್ ಪಟ್ಟಿ ಇದು ದಾರ ಅಲ್ಲೇ ಬಂದಮೇಲೆ ಕಟ್ ಮಾಡ್ಕೊರಿ. ಬ್ಲೌಸ್ನಾಗ ಜಾಸ್ತಿ ದಾರ ಬಿಡೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಕಾಣಲ್ಲ. ಹೆಂಗೆ ಹೊಲಿದ್ರು ಅದೇ ಥರನ ದಾರ ಕಟ್ ಮಾಡ್ಕೊಂಡು ಬಿಡ್ರಿ, ಬ್ಲೌಸ್ ಚೆಂದ ಕಾಣಿಸ್ತೈತೆ ಅಂದ್ರೆ. ಇಲ್ಲಿ ನೋಡಿರಿ 1 ಇಂಚ್ ಅರ್ಬೆ ನಾನು ಒಳಗಡೆ ಹಾಕ್ತಾಯಿದ್ದೀನಿ, 1 ಇಂಚ್ ಪಟ್ಟಿ ಮಾತ್ರ ಕೊಡ್ತಾಯಿದ್ದೀನಿ. ಬಟ್ಟೆ ಕಟ್ ಮಾಡ್ಕೊಂಡಿದ್ದು 2 ಇಂಚು, ಇಲ್ಲಿ 1 ಇಂಚ್ ಪಟ್ಟಿ ಮಾತ್ರ ಕೊಡ್ತಾಯಿದ್ದೀನಿ. ಉಳ್ಕೆದೆಲ್ಲ ಒಳಗಡೆ ಹಾಕ್ಕೊಂಡು ಹೊಲಿತಾಯಿದ್ದೀನಿ ನೋಡಿರಿ. ನೀವು ಹಂಗೆ ಹೊಲ್ಕೊಡ್ರಿ, ನೀಟಾಗಿ ಹೊಲ್ಕೊಡ್ರಿ. ಇದು ಈಗ ರೆಡಿ ಆಯಿತು. ಹುಕ್ ಹಚ್ಚೋದು
ಹುಕ್ಕಿನ ಪಟ್ಟಿ ರೆಡಿ ಆಯ್ತು ನೋಡಿರಿ. ಅದು ಎಡಗಡೆದು, ಇದು ಬಲಗಡೆ ಭಾಗ. ಇಲ್ಲಿ ನೋಡಿರಿ ನಾನು ಎರಡು ಕೂಡ ಹಾಕ್ಕೋತಾ ಇದ್ದೀನಿ ನೋಡಿರಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನಾನು ತೋರಿಸ್ತಾ ಇದ್ದೀನಿ ಅದೇ ಥರ ಸ್ಟಿಚ್ ಹಾಕಬೇಕು. ನಾನು ಹಾಕಕತ್ತೀನಿ ನೋಡಿರಿ. ಹಂಗೆ ಒಂದೊಂದು ಕಾಲು ಇಂಚಿಗೆ ಅರ್ಬಿಗೆ ಹೊಲಿಗೆ ಹಾಕೋಬೇಕು. ಕಾಲು ಇಂಚಿಗೆ ಹಾಕೋಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಹಾಕೋಬೇಡ್ರಿ. ಈಗ ತಿರ್ಗಿ ಅದ್ರ ಮೇಲೆ ಲೈನಿಂಗ್ ಹಾಕಿರ್ತೀವಲ್ಲ, ಲೈನಿಂಗ್ ಬಟ್ಟೆ ಮೇಲೆ ಒಂದು ಹೊಲಿಗೆ ಹಾಕೋರಿ. ಮತ್ತು ಅಲ್ಲಿ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ, ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕೋರಿ. ಇಲ್ಲಿ ನೋಡಿರಿ ನಾನು ಶೋಲ್ಡ್ರ್ ಮೇಲೆ ಹಾಕ್ಕೊಂಡು ತಿರುಗಿಸ್ತೀನಿ ನೋಡಿರಿ ಬಟ್ಟೆನ. ಇವಾಗ ನೆಕ್ ಹಾಕ್ತೀನಿ. ನೆಕ್ಕಿಗೆ ಒಂದು ಮೇಲ್ಗಡೆ ಎಜ್ಜಿಗೆ ಒಂದು ಸ್ಟಿಚ್ ಹಾಕ್ತೀನಿ ನೋಡಿರಿ. ಇವಾಗ ಸುತ್ತ ಒಂದೊಂದು ಹೊಲಿಗೆ ಹಾಕೊಂಡು ತೋರ್ಸಾತೀನಿ ನೋಡಿರಿ. ಹಂಗೆ ಸುತ್ತ ಒಂದೊಂದು ಹೊಲಿಗೆ ಹಾಕೊಂಬರ್ರಿ. ಇದು ಸ್ವಲ್ಪ ನೀವು ದೊಡ್ಡ ಹೊಲಿಗೆ ಇಟ್ಕೊಂಡ್ರು ನಡಿತೈತಿ. ದೊಡ್ಡ ಹೊಲಿಗೆ ಇಟ್ಕೊಂಡು ಹಾಕಿರಿ. ಆಮೇಲೆ ಮತ್ತೆ ಹೊಲಿಬೇಕಾದ್ರೆ ಸಣ್ಣ ಹೊಲಿಗೆ ಇಟ್ಕೊಳ್ಳೋರಂತ. ನಾ ಇಲ್ಲೆಲ್ಲ ಕಡೆನೂ ಸುತ್ತ ಹಾಕ್ಬೇಕಾದ್ರೆ ದೊಡ್ಡ ಹೊಲಿಗೆನ ಇಟ್ಟಿರ್ತೇನೆ ರೀ. ಅಂದ್ ಬ್ಲೌಸು ಫಾಸ್ಟ್ ಆಗಕ್ಕೈತಿ. ಹಿಂಗೆ ಜಾಯಿಂಟ್ ಮಾಡ್ಬೇಕಾದ್ರೆ ದೊಡ್ಡ ಹೊಲಿಗೆನ ಇಟ್ಕೊರಿ ನೀವು. ಇವಾಗ ರೆಡಿ ಆಯ್ತು ನೋಡಿರಿ. ನಾವು ಆವಾಗಲೇ ಆ ಪಾರ್ಟ್ಸಿಗೆ ಡಾಚ್ ಹಿಡ್ದಿದ್ವಲ್ಲ, ಒಂದೊಂದು ಇಂಚು ಕಾಲು ಇಂಚು, ಅದೇ ಥರ 4 ಡಾಚ್ ಹಿಡಿಬೇಕು ನೋಡಿರಿ. ಇಲ್ಲಿ 1 ಇಂಚ್ ಡಾಚ್ ಹಿಡಿ ಹಾಕ್ತೀನಿ. ಅದು ಮಾರ್ಕ್ ಏನು ಹಾಕಿರ್ತೀವಲ್ಲ ಇದಕ್ಕೂ ಮೂಡಿರ್ತೈತೆ. ಅದು ಹಿಂಗೆ ಹೊಲಿಗೆ ಹಾಕ್ರಿ. ಹಿಂಗೆ ಡಾಚ್ ಹಿಡಿತಾ ಇದ್ದು ನೋಡಿರಿ. ಈ ಕಡೆ ಒಂದು ಒಟ್ಟಲ್ಲಿ 4 ಡಾಚು ನೀಟಾಗಿ ಹಿಡಿದ್ರೆ ಕಾಲು ಇಂಚ್ ಹಿಡೀರಿ. ಕಾಲು ಇಂಚ್ ಡಾಚ್ ಹಿಡೀರಿ. ಇದ್ರೆ ಇವಾಗ ನಾನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಇವಾಗ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡ್ಕೊಳ್ರಿ. ಎಲ್ಲೆಲ್ಲಿ ಎಕ್ಸ್ಟ್ರಾ ಬಂದಿರ್ತೈತೋ ಎಲ್ಲ ಕಡೆಯಿಂದನೂ ಕಟ್ ಮಾಡಿರಿ. ಇದು ಹಾರ್ಮೋಲ್ ಹತ್ರ ಹಿಡ್ದಿದ್ದಿಲ್ಲ ನೋಡಿರಿ. ನಾನು ಹಿಡಿಯಾತೀನಿ. ಯಾಕಂದ್ರೆ ಅಲ್ಲಿ ಎಕ್ಸ್ಟ್ರಾ ಪಟ್ಟಿ ಬಂದಿತ್ತಲ್ಲ ಅದನ್ನ ಕಟ್ ಮಾಡಿ ಆಮೇಲೆ ಹಿಡ್ತೀನಿ. ಇವಾಗ ಕ್ರಾಸ್ ಪಟ್ಟಿ ಹಿಡಿತೀನಿ ನೋಡಿರಿ. ಲೈನಿಂಗ್ ಇದ್ದಲ್ಲ ಲೈನಿಂಗ್ ಬಟ್ಟೆ ಹಾಕಬೇಕು. ಮೇನ್ ಫ್ಯಾಬ್ರಿಕ್ ಇದ್ದಲ್ಲ ಮೇನ್ ಫ್ಯಾಬ್ರಿಕ್ ಬಟ್ಟೆ ಹಾಕಬೇಕು. ಎಕ್ಸ್ಚೇಂಜ್ ಮಾಡಬೇಡ್ರಿ. 3 ಪೀಸ್ನ ಜಾಯಿಂಟ್ ಮಾಡಿರಿ. ಇಲ್ಲಿ 3 ಪೀಸ್ ಬರ್ತಾವಲ್ಲ, 3 ಪೀಸನ್ನು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ನೀಟಾಗಿ ಸ್ಟಿಚ್ ಹಾಕ್ರಿ. ಆವಾಗಲೇ ಎಡಗಡೆ ಭಾಗ ತೋರಿಸಿದ್ನಲ್ಲ ಅದೇ ಥರನೇ ಇಲ್ಲಿ ಬಲಗಡೆ ಭಾಗಕ್ಕೂ ಇದೇ ಥರನೇ ಮಾಡಬೇಕು. ಇದೇ ಥರನೇ ಎಲ್ಲ ಒಳಗಡೆ ಹಾಕ್ಕೊಂಡು ಕ್ರಾಸ್ ಪಟ್ಟಿ ಮಾತ್ರ ಹೊರಗಡೆ ಹಾಕ್ಕೊಂಡು ಸ್ಟಿಚ್ ಹಾಕೋಬೇಕು. ಅದನ್ನೆಲ್ಲ ಒಳಗಡೆ ತಳ್ಳ್ರಿ. ಒಳಗಡೆ ತಳ್ಳಿ ಕಚ್ಚಾ ಎಲ್ಲ ಒಳಗಡೆ ಹೋಗ್ಬಿಡ್ತೈತಿ. ಹೊರಗಡೆ ಏನು ಕಚ್ಚಾ ಕಾಣಲ್ಲ. ಹೊರಗಡೆ ಕಚ್ಚಾ ಕಂಡ್ರೆ ಚೆಂದ ಕಾಣಂಗಿಲ್ಲ ರೀ. ಬ್ಲೌಸ್ ಎಳಿ ಎಲ್ಲ ಉಚ್ಕೊಂಡು ಹೋಗ್ಬಿಡ್ತೈತಿ. ಇದೇ ಥರ ಒಳಗಡೆ ಹಾಕ್ರಿ ಎಲ್ಲ ಕಚ್ಚಾನು. ಬ್ಲೌಸು ಚೆಂದ ಕಾಣಿಸ್ತೈತಿ. ಏನು ಎಳಿನೂ ಉಚ್ಚಂಗಿಲ್ಲ. ಈಗ ನೋಡಿ ನಾನು ಹೊಲಿಸಿ ಹಾಕ್ತಾಯಿದ್ದೀನಿ ನೋಡಿರಿ. ಒಳಗಡೆ ಹಾಕಿರೋದನ್ನೆಲ್ಲ ಹೊರಗಡೆ ತೆಗೆದ್ಬಿಡ್ಬೇಕು ನೋಡಿರಿ. ಈ ಥರ ನೀಟಾಗಿ ಬರ್ತೈತಿ. ಮೇಲೂ ಹೊಲಿಗೆ ಕಾಣಲ್ಲ, ಒಳಗೇನೂ ಹೊಲಿಗೆ ಕಾಣಲ್ಲ. 2 ಹೊಲಿಗೆ ಎಲ್ಲ ಒಳಗೆ ಹೋಗ್ಬಿಡ್ತಾವೆ. ಈಗ ನೋಡಿ ಈಗ ಹುಕ್ಕಿನ ಮನೆ ಮಾಡೋಣ್ರಿ. ಹುಕ್ಕಿನ ಮನೆಗೆ ಇಲ್ಲಿ ಬಟ್ಟೆ ಕಟ್ ಮಾಡ್ಕೊಳ್ತೇನೆ ನೋಡಿರಿ. 2 ಇಂಚ್ ಬಟ್ಟೆ ಕಟ್ ಮಾಡ್ಕೊಂಡೀನಿ. ಇನ್ನು ಈ ಥರ ಅಟ್ಯಾಚ್ ಮಾಡ್ಬೇಕು ನೋಡಿ. ಮೇಲ್ಗಡೆ ಅರ್ಧ ಇಂಚ್ ಫೋಲ್ಡ್ ಮಾಡಬೇಕು, ಕೆಳಗಡೆನೂ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ಇಲ್ಲಿ ನೋಡಿ ಸ್ಟಿಚ್ ಹಾಕಿ ನೋಡಿ. ಈಗ ಅದನ್ನ ಮೇಲೆ ತೊಗೊಂಡ್ಬಿಟ್ಟು 1 ಇಂಚ್ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಅದನ್ನ ನೋಡಿರಿ ನಾನು ಮಾಡಾತೀನಿ ನೋಡಿ. ಆ ಥರ ಗೀರಿ ನೋಡಿರಿ. ಒಂಥರ 1 ಇಂಚ್ ಒಳಗಡೆ ಬಟ್ಟೆ ಹಾಕಿ ಇಲ್ಲಿ 1 ಇಂಚು ಫಸ್ಟ್ ಒಂದು 1/4 ಇಂಚ್ ಬಿಟ್ಬಿಟ್ಟು ಹೊಲಿಗೆ ಹಾಕ್ಕೋಬೇಕು. ಈಗ ಇಲ್ಲಿ ಹುಕ್ಕಿನ ಮನೆ ಮಾಡಬೇಕು. ಇಲ್ಲಿ ತಿರುಗಿಸ್ಬಿಟ್ಟು ಹುಕ್ಕಿನ ಮನೆ ನಾನು ರಾಟ್ಯಾಗ ಮಾಡ್ತೇನೆ ರೀ. ಒಬ್ಬೊಬ್ರು ಕೈಲೇನೂ ಮಾಡ್ತಾರೆ. ನನ್ನ ಕಸ್ಟಮರ್ ಹೆಂಗೆ ಕೇಳ್ತಾರೆ ನಾನು ಹಂಗೆ ಮಾಡ್ಕೊಡ್ತೀನಿ. ಇಲ್ಲೇ 5 ನ್ಯಾಚ್ ಹಾಕೊಡ್ರಿ. ನೀಟಾಗಿ ಒಂದೇ ಸಮನ ಬರಬೇಕು. ಹುಕ್ಕಿನ ಮನೆ ಬರಬೇಕು. ಹುಕ್ಕೂ ಒಂದೇ ಸಮನ ಬರಬೇಕು. ಇದೇ ಥರ ಮಾಡ್ಕೊಡ್ರಿ. ನಾವು ಹುಕ್ಕೂ ಮಷೀನಲ್ಲೇ ಮಾಡ್ತೀನಿ. ಕಸ್ಟಮರ್ ಮಷೀನ್ ಬೇಡ ನಂಗೆ ಯಾಕೋ ಸರಿ ಅನ್ಸೋವಲ್ಲೂ
ನನ್ನ ಕೈಲೇನ ಮಾಡಿರಿ ಅಂದ್ರೆ ನಾನು ಕೈಲೇನ ಮಾಡ್ತೀನಿ. ನಿಮಗೆ ಏನಾರ ಬೇಕಂದ್ರೆ ನಂಗೆ ಕಮೆಂಟ್ ಒಳಗೆ ಹಾಕಿರಿ. ನಾ ಹುಕ್ಕಿನ ಮನೆ ಹೆಂಗೆ ಮಷಿನೊಳಗೆ ನಾ ಮಾಡ್ತೀನಿ ಅನ್ನೋದು ನಿಮಗೆ ವಿಡಿಯೋ ಮಾಡಿ ಬಿಡ್ತೇನೆ ರೀ. ಇದು ನೋಡಿರಿ ಆಯ್ತು ನೋಡಿರಿ. ಈಗ ನಾನು 4 ಮನೆ ಮಾಡೀನಿ, ಇನ್ನೊಂದು ಐತಿ. ಇದೇ ಥರನೇ ಟರ್ನ್ ಮಾಡಿ ಮಾಡಬೇಕು. ಲಾಸ್ಟ್ ಎಂಡಿ ಬಂದ ತಕ್ಷಣ ರಫ್ ಹೊಡೀರಿ. ನೀವು ಹಂಗೆ ಬಿಟ್ರೆ ಅಂದ್ರೆ ಹೊಲಿಗೆ ಕಿತ್ಕೊತೈತಿ. ಆಯ್ತು ನೋಡ್ರಿ, ನಾನು ರಫ್ ಹೊಡೆ ಹಾಕ್ತೀನಿ. ನೀವು ಹಂಗೆ ರಫ್ ಹೊಡೆ ತೆಗೀರಿ. ಇವಾಗ ನೋಡಿರಿ, ಇದು ಬ್ಯಾಕು. ಈಗ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡೋಣ. ಈಗ ಫ್ರಂಟ್ ತೊಗೊಂಡಿದ್ದು ನೋಡಿರಿ, ಹುಕ್ಕಿಂದ ಮನೆ ಮಾಡಿದ್ವಲ್ಲ ಆ ಪಾರ್ಟ್ ಅಂದರೆ ಎರಡುಗಡೆ ಪಾರ್ಟ್. ಸ್ಟಾರ್ಟಿಂಗು ಎರಡುಗಡೆ ಪಾರ್ಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿರಿ. ಎರಡೆರಡು ಸಲ ಹೊಲಿಗೆ ಹಾಕೋರಿ. ಇವಾಗ ಬಲಗಡೆ ಪಾರ್ಟ್ಸ್ ಅಂದರೆ ಹುಕ್ಕಿನ ಮನೆ ಮಾಡಿದ್ವಲ್ಲ ಆ ಪಾರ್ಟ್ಸ್. ಇವಾಗ ಅದನ್ನ ತೆಗಿಸ್ಬಿಟ್ಟು ನಾನು ಇನ್ನೊಂದು ಸತಿ ಹೊಲಿಗೆ ಹಾಕ್ತೀನಿ ನೋಡಿ. 2 ಸಲ ಹೊಲಿಗೆ ಹಾಕ್ಕೊತೀನಿ ನಾನು. ನೀವು 2 ಸಲ ಹೊಲಿಗೆ ಹಾಕೋರಿ. ಶೋಲ್ಡ್ರ್ ಅಟ್ಯಾಚ್ ಇವಾಗ ಫ್ರಂಟು ಬೇಕು ಅಟ್ಯಾಚ್ ಮಾಡಿದೆ ನೋಡಿರಿ. ಹಿಂಗೆ ಬಂತು. ಈಗ ಇನ್ನೇನು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ನಾನು ಲೈನಿಂಗ್ ಅಷ್ಟೇ ಕಟ್ ಮಾಡ್ಕೊಂಡ್ರಿ, ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿಲ್ರಿ. ಈಗ ಮೇನ್ ಫ್ಯಾಬ್ರಿಕ್ಕು ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳತ್ತೇನೆ ರೀ. ನಾ ಲೈನಿಂಗ್ ಅಷ್ಟೇ ಕಟ್ ಮಾಡ್ಕೊಂಡಿರ್ತೇನೆ ರೀ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ಕು ತುಂಬ ಸ್ಮೂತ್ ಐತಿ, ಬಟ್ಟೆ ಆ ಕಡೆ ಆಕೈತೆ ಅಂತ ನಾನು ಲೈನಿಂಗ್ ಒಂದು ಕಟ್ ಮಾಡ್ಕೊಂಡ್ರಿ. ಈಗ ನೋಡಿ ಒಂದು ಪೀಸ್ ತೊಗೊಂಡೀನಿ. ಈ ಪೀಸ್ ಮೇಲೆ ಲೈನಿಂಗ್ ಏನು ಸ್ಲೀವ್ ಕಟ್ ಮಾಡಿರ್ತೀನಲ್ಲ ರೀ, ಅದನ್ನು ಹಾಕಿ ಸ್ಟಿಚ್ ಹಾಕಿ ಆಮೇಲೆ ಕಟ್ ಮಾಡ್ಕೊತೀನಿ ರೀ. ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಹಾಕಿ ನೋಡು. ಒಂದು ಸ್ಲೀವ್ನ ಬ್ಯಾಕಿಂದ ಅಟ್ಯಾಚ್ ಮಾಡಿದ್ರೆ ಒಂದು ಸ್ಲೀವ್ನ ಫ್ರಂಟಿಂದ ಅಟ್ಯಾಚ್ ಮಾಡಬೇಕು. ಈಗ ನೋಡಿರಿ ನಾನೀಗ ಫ್ರಂಟಿಂದ ಅಟ್ಯಾಚ್ ಮಾಡತ್ತೀನಿ. ಇದನ್ನು ಫ್ರಂಟಿಂದ ಅಟ್ಯಾಚ್ ಮಾಡೋದು ಫ್ರಂಟಿಂದ ಬಲಗಡೆ ಬರ್ತೈತಿ, ಬ್ಯಾಕಿಂದ ಅಟ್ಯಾಚ್ ಮಾಡೋದು ಎರಡುಗಡೆ ಬರ್ತೈತಿ. ಇದನ್ನು ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊರಿ. ಈಗ ಒಂದು ಸ್ಟಿಚ್ ಹಾಕೀನಿ. ಈಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕತ್ತೀನಿ ನೋಡಿ. ಇದನ್ನು ಹೊಳಸಿ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಎಡ್ಜಿಗೆ ಒಂದು ಸ್ಟಿಚ್ ಹಾಕೋರಿ. ಎಡ್ಜಿಗೆ ಒಂದು ಸ್ಟಿಚ್ ಹಾಕೋರಿ. ನೋಡಿ ನಾನು ಹಾಕಕತ್ತೀನಲ್ಲ ಹಿಂಗೆ ಹಾಕೋರಿ. ನೀಟಾಗಿ ಹಾಕೋರಿ. ಆಮೇಲೆ ಸ್ಲೀವ್ ಯಾವ ಸೇಪಿಗೆ ಕಟ್ ಮಾಡಿರ್ತಲ್ಲ ಅದೇ ಸೇಪಿಗೆ ಒಂದೊಂದು ಸ್ಟಿಚ್ ಹಾಕೋರಿ. ಇಲ್ಲಿ ನೋಡಿ ನಾನು ಹಾಕೊಳತ್ತೀನಿ ನೋಡಿರಿ. ಹಂಗೆ ಇದೇ ಥರ ಹೊಲಿಗೆ ಹಾಕ್ಕೊಡ್ರಿ. ನೋಡಿ ನಾನು ಮುಗೀತು ನೋಡಿ ಸ್ಟಿಚ್ ಹಾಕೋದು. ಈಗ ಇದನ್ನ ಕಟ್ ಮಾಡ್ತೀನಿ ನೋಡಿರಿ. ನಾನು ಸ್ಲೀವ್ ಇದಕ್ಕೆ ಯಾವ ಆಕಾರಕ್ಕೆ ಕಟ್ ಮಾಡಿದೆ ಅದೇ ಆಕಾರಕ್ಕೆ ಇದನ್ನ ಫ್ಯಾಬ್ರಿಕ್ನು ಕಟ್ ಮಾಡ್ಕೊತೀನಿ ರೀ. ಅಂದ್ರೆ ಒಂದು ಫಿಲ್ಟು ಅದು ಇದು ಏನೂ ಬರೋಲ್ಲ, ಚೆನ್ನಾಗಿ ಬರ್ತೈತೆ ರೀ. ಈಗ ಇನ್ನೊಂದು ಸ್ಲೀವ್ನು ಮಾಡ್ಕೊತೀನಿ ನೋಡಿರಿ. ಇದನ್ನು ಬ್ಯಾಕಿಂದ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ನ್ಯಾಚ್ ಹಾಕಿರ್ತೀವಲ್ಲ, ನ್ಯಾಚ್ ನೋಡ್ಕೊಂಡು ಸ್ಟಿಚ್ ಹಾಕೋಬೇಕು ರೀ. ನೋಡಿರಿ ಇದೇ ಥರ ಅಟ್ಯಾಚ್ ಮಾಡಬೇಕು. ನೀಟಾಗಿ ಅಟ್ಯಾಚ್ ಮಾಡಿಕೊಡ್ರಿ. ನಿಧಾನಕ್ಕೆ ಮಾಡಿಕೊಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮಗೇನಾದ್ರು ಕನ್ಫ್ಯೂಸ್ ಆದ್ರೆ ನಂಗೆ ಕಮೆಂಟ್ ಹಾಕಿರಿ. ನನಗೆ ಎಷ್ಟು ಇರ್ತೈತೋ ಅಷ್ಟು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿರಿ ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕೊಳ್ತೀನಿ ನೋಡಿರಿ. ಇವಾಗ ಬಟ್ಟೆ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ, ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಹಾಕ್ತೀನಿ ನೋಡಿರಿ. ಎಡ್ಜಿಗೆ ಒಂದು ಹೊಲಿಗೆ ಹಾಕಬೇಕು. ಇವಾಗ ಸ್ಲೀವ್ ಹೆಂಗೆ ಕಟ್ ಮಾಡಿರ್ತೀವಲ್ಲ ಅದೇ ಥರನೇ ಒಂದೊಂದು ಹೊಲಿಗೆ ಹಾಕೋಬೇಕು. ಹಿಂಗೆ ನೋಡಿರಿ ನಾನು ಹಾಕೊತೀನಿ ನೋಡಿರಿ. ಹಾಗೆ ಅದೇ ಥರನ ಹೊಲಿಗೆ ಹಾಕೊಡ್ರಿ.
ಇವಾಗ ಕಟ್ ಮಾಡ್ತೀನಿ ನೋಡಿರಿ. ನಾನು ಯಾವ ಸೇತಿ ಕಟ್ ಮಾಡೀನೋ ಅದೇ ಸೇತಿಗೆ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊತೀನಿ. ಇದೇ ಥರ ಮಾಡಿಕೊಡ್ರಿ, ನೀಟಾಗಿ ಬರ್ತಾವೆ ಸ್ಲೀವು. ಇವಾಗ ಬಾಡಿಗೆ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಇಲ್ಲಿ ಶೋಲ್ಡರ್ ಮೇಲೆ ಇರ್ತೈತಲ್ಲ ಸ್ಲೀವಿಗೆ ನ್ಯಾಚ್ ಹಾಕಿರ್ತೀವಲ್ಲ ಸೆಂಟ್ರಿಗೆ, ಅದು ಮತ್ತು ಶೋಲ್ಡರ್ ಮೇಲೆ ಸ್ಟಿಚ್ ಹಾಕಿರ್ತೀವಲ್ಲ ಅದು ಎರಡು ಕೂಡ ನೀಟಾಗಿ ಕೂತ್ಕೋಬೇಕು ನೋಡಿರಿ. ನೀವು ಬ್ಯಾಕಿಂದ ಅಟ್ಯಾಚ್ ಮಾಡಿದರೆ ಸ್ಲೀವಿಗೆ ನ್ಯಾಚ್ ಹಾಕಿರ್ತೀವಲ್ಲ ಅದು ಫ್ರಂಟಲ್ಲಿ ಬರಬೇಕು. ಫ್ರಂಟಿಂದ ಅಟ್ಯಾಚ್ ಮಾಡಾಕತ್ತರ ನ್ಯಾಚ್ ಹಾಕಿದ್ದು ಫಸ್ಟಿಗೆ ಬರ್ತೈತೆ ನೋಡಿರಿ. ಇದು ಫ್ರಂಟಿಂದನೇ ಅಟ್ಯಾಚ್ ಮಾಡಾತೀನಿ. ನ್ಯಾಚ್ ಹಾಕಿದ್ದು ಫಸ್ಟ್ ಮಾಡಾತೀನಿ ನೋಡಿರಿ. ನ್ಯಾಚ್ ಹಾಕಿರೋದನ್ನು ಸ್ವಲ್ಪ ಗಮನ ಇಟ್ಕೊಂಡು ಸ್ಟಿಚ್ ಮಾಡಿರಿ. ಇಲ್ಲಿ ನೋಡಿರಿ ಮುತ್ತು ಬರತ್ತಾವು, ಸ್ಟೋನ್ ಬರತ್ತಾವು. ನನಗೆ ಹೊಲಿಗೆ ಹಾಕಕ್ಕೆ ಆಗೋಲ್ರಿ. ಸ್ಟೋನಿಗೆ ಟಚ್ ಆಗಿ 2 ಸೂಜಿ ಮುರಿದು ನೋಡಿರಿ ಒಂದು ಜಂಪರ್ ಹೊಲಿಯೋಷ್ಟೊತ್ತಿಗೆ ಅಂತ. ಈಗ ಆಯ್ತು ನೋಡಿರಿ. ಒಂದು ಸ್ಲೀವ್ನ ಅಟ್ಯಾಚ್ ಮಾಡಿದ್ನ ಇನ್ನೊಂದು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಈ ಥರ ಬಂತು ನೋಡಿ ಸ್ಲೀವ್. ಇದು ಬ್ಯಾಕಿಗೆ ಅಷ್ಟೇ ವರ್ಕ್ ಐತಿ, ಸ್ಲೀವ್ಗೆ ಅದೇನು ವರ್ಕ್ ಕೊಟ್ಟಿಲ್ಲ. ಈಗ ಇದನ್ನು ಅದೇ ಥರ ಮಾಡಿ ನ್ಯಾಚ್ ಹಾಕಿರ್ತೀವಲ್ಲ ಅದು ಮತ್ತು ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಹೊಲಿಗೆ ಎರಡು ಒಂದೇ ಕಡೆ ಬರಬೇಕು. ಅದು ನೋಡ್ಕೊಂಡು ಹೊಲಿಗೆ ಹಾಕಿರಿ. ಇಲ್ಲಿ ನೋಡಿ ನಾನು ಹಾಕೊಳ್ತೀನಿ ನೋಡಿರಿ. ಅದೇ ಥರ ಒಂದಕ್ಕೊಂದು ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡಿರಿ. ಒಂದು ಕಾಲು ಇಂಚಿಗೆ ಕೊಡ್ರಿ. ಎಲ್ಲ ಒಂದೇ ಥರನೇ ಮಾರ್ಜಿನ್ ಇಟ್ಕೊಡ್ರಿ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಎಷ್ಟು ಹಿಡಿದಿರ್ತೀರೋ ಅದೇ ಥರನೇ ಸ್ಲೀವ್ ಮುಗಿಯೋವರೆಗೂ ಅದೇ ಥರನೇ ಬರಬೇಕು. ಅದೇ ಮಾರ್ಜಿನ್ ಒಳಗೆ ಬರಬೇಕು ಸ್ಲೀವ್ ಅಟ್ಯಾಚು. ಒಂದು ಕಡೆ ಜಾಸ್ತಿ ಹಿಡಿದು ಒಂದು ಕಡೆ ಕಡಿಮೆ ಹಿಡಿದು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದೇ ಥರನೇ ಬರ್ರಿ. ನೋಡಿ ಎರಡು ಸಲ ಹೊಲಿಗೆ ಹಾಕೊಂಡು ನೋಡಿರಿ. ನೀವು 2 ಸಲ ಹೊಲಿಗೆ ಹಾಕೋರಿ. ಆಯ್ತು ನೋಡಿರಿ, 2 ಸ್ಲೀವ್ ಅಟ್ಯಾಚ್ ಆಯಿತು. ಶೋಲ್ಡ್ರ್ ಮೇಲೆ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಫಿಟ್ಟಿಂಗ್ ಮಾಡ್ತೀನಿ. ಸ್ಲೀವಿಂದ ಹಿಡ್ಕೊಂಡು ಸ್ಲೀವಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ನೋಡಿರಿ. ಈಗ ನಾನು ತೋರಿಸಿದ್ನಲ್ಲ ಅದೇ ಥರ ಒಂದು ಸ್ಟಿಚ್ ಹಾಕೋರಿ. ಆಮೇಲೆ ಸ್ಲೀವ್ ರೌಂಡ್ ಎಷ್ಟು ಮಾರ್ಕ್ ಇರ್ತೈತೋ, ನಿಮ್ಮ ಅಳತೆ ಬ್ಲೌಸ್ ಎಷ್ಟು ಇರ್ತದೋ ಅದು ನೋಡಿಕೊಂಡು ಫಿಟ್ಟಿಂಗ್ ಮಾಡಿಕೊಡ್ರಿ. ಕೆಳಗಡೆನೂ ಸುತ್ತಳತೆ ಎಷ್ಟು ಇರುತ್ತೆ ಅದನ್ನು ನೋಡಿಕೊಂಡು ಫಿಟ್ಟಿಂಗ್ ಮಾಡಿರಿ. ನಿಮ್ಮ ಅಳತೆ ಬ್ಲೌಸ್ ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೊರಿ. ನೋಡಿರಿ, ಈ ಕಡೆ ಒಂದು ಹೊಲಿಗೆ ಹಾಕಿದ್ದೆ, ಈ ಕಡೆನೂ ಒಂದು ಹೊಲಿಗೆ ಹಾಕ್ತೀನಿ ನೋಡಿರಿ. ಸ್ಲೀವ್ ಹಿಡ್ಕೊಂಡು ಹೊಲಿಗೆ ಹಾಕ್ತೀನಿ ನೋಡಿ. ನಾನು ತೋರ್ಸಾತೀನಲ್ಲ ಅದೇ ಥರ ಒಂದು ಹೊಲಿಗೆ ಹಾಕೋರಿ. ನಿಮ್ಮ ತೋಳಿಂದ ಇದು ಸ್ಲೀವ್ದು ಎಷ್ಟು ಮೆಜರ್ಮೆಂಟ್ ರೌಂಡ್ ಬರ್ತೈತೋ ಅದ್ರ ಥರನೇ ಹೊಲಿಗೆ ಹಾಕ್ಕೊಡ್ರಿ. ಆಮೇಲೆ ನಿಮ್ಮ ಮೆಜರ್ಮೆಂಟ್ ನೋಡಿರಿ, ಅಳತೆಗೆ ಯಾವ್ದು ಕೊಟ್ಟಿರ್ತಾರೋ ಅದಕ್ಕೆ ನೋಡಿರಿ. ನಂದು ಈ ಬ್ಲೌಸ್ ಈ ಥರ ಬಂತು ಫಿಟ್ಟಿಂಗ್ ಮಾಡಿದ ಮೇಲೆ. ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಹಿಂಗೆ ಬಂತು ನೋಡಿರಿ. ಮತ್ತು ನಾಳೆ ಒಂದು ವಿಡಿಯೋ ಹಾಕ್ತೀನಿ ರೀ, ಅದು ಬ್ಯಾಕ್ ಇದು ಫ್ರಂಟ್ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ವಿಡಿಯೋ ನಾಳೆ ಹಾಕ್ತೇನೆ. ಬಾಯ್.